ನನ್ನ ರಿವ್ಯೂ ಒಂದೆರಡು ಇನ್ನೇನು ಒಂದು ಸ್ವಲ್ಪ ಅವ್ರ ಹತ್ರ ಹೋಗಿ ಕಾಂಪ್ರೋ ಆಗಿ ಒಂದೆರಡು ದಿನ ಅವ್ರ ಜೊತೆ ಚೆನ್ನಾಗಿದ್ದು ಒಂದು ಟಾಸ್ಕಲ್ಲಿ ಸುಮ್ಮನೆ ನಾನು ಕಾಣಿಸ್ಕೊಂಡೆ ಅಂತ ಹೇಳಿ ಈ ಥರ ಮಾಡಿದರೆ ನಾಮಿನೇಷನ್ ಅನ್ನೋ ಝೋನಿಂದ ಸೇಫ್ ಆಗ್ತೀವಿ ಅಂತ ಇದ್ರೆ ಯಾರು? ತುಕಾಲಿ ಎಲ್ಲರೂ ಮಾಡ್ತಾರೆ, ತುಕಾಲಿ ಮಾಡ್ತಾರೆ, ಮತ್ತು ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಅಂತ. ಹೌದು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಯಾರೋ ಒಬ್ರು ನಾಮಿನೇಟ್ ಮಾಡ್ತಾರೆ ಅಂತ ಅವ್ರಿಗೆ ಐಡಿಯಾ ಇರುತ್ತೆ, ಸೊ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಬಟ್ರಿಂಗ್ ಎಲ್ಲ ಮಾಡ್ತಾರೆ, ಕೆಲವು ತುಂಬ ಜನ ಮಾಡ್ತಾರೆ. ಅವಿನಾಶ್, ಬಿಗ್ ಬಾಸ್ ಇಡೀ ಮನೆಯಲ್ಲಿ ತುಂಬ ಮಿಸ್ ಮಾಡುವಂಥ ಪ್ಲೇಸ್ ಯಾವುದು? ಐ ಥಿಂಕ್ ನಮ್ಮ ಊಟ ಮಾಡ್ತಿದ್ದ ಒಂದು ಜಾಗ, ಐ ಥಿಂಕ್ ಅದು ಸ್ಪೆಷಲ್, ಅದು ಡೈನಿಂಗ್ ಟೇಬಲ್. ಹೌದು, ಯಾಕಂದರೆ ಅಲ್ಲಿ ತುಂಬಾ ಮೆಮೊರೀಸ್ನ ಮಾಡಿದ್ದೀವಿ ಒಟ್ಟಿಗೆ. ಆ ಊಟ ಏನಿದೆ ಅದರಲ್ಲಿ ತುಂಬಾ ವ್ಯಾಲ್ಯೂ ಕಂಡುಕೊಂಡಿದ್ದೀನಿ. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಡಿವೈನ್. ಆ ಪ್ಲೇಸ್ ಊಟಕ್ಕೆ ಸಿಗುವಂಥ ಒಂದು, ಊಟ ಅಂದರೆ ಏನು ಅಂತ ತಿಳ್ಕೊಂಡಂಥ ಒಂದು ಪ್ಲೇಸ್. ಆಹಾರ ಅಂದರೆ ಯಾವ ಥರ ವ್ಯಾಲ್ಯೂ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು, ಆ ಪ್ಲೇಸ್ನ ತುಂಬ ಮಿಸ್ ಮಾಡ್ಕೋತೀನಿ. ಬಿಗ್ ಬಾಸ್ ಮನೇಲಿ ಎಷ್ಟು ಕ್ಯಾಮ್ರಾಗಳಿವೆ? ಐ ಥಿಂಕ್ 78 ಏನೋ ಇದೆ ಅಂತ ಅನ್ಸುತ್ತೆ, ನಾನು ನಾಟ್ ವೆರಿ ಶ್ಯೂರ್. ಓಕೆ, ಸೊ ಜೈಲು ಸೆರೆಮನೆ ಅಂತ ಇದೆಯಲ್ಲ, ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಾನು ಜೈಲ್ಗೆ ಹೋಗ್ಲಿಲ್ಲ ಆ್ಯಕ್ಚುಲಿ. ಅಂದರೆ ನೀವು ಹೋಗಿದ್ದೀರಾ ಅಂತಲ್ಲ, ಜಸ್ಟ್ ಹೋಗಿ ಇಳಿದು ಹೆಂಗಿದೆ ಫೀಲ್ ಅಂತ ಏನಾದರೂ ಮಾಡಬೇಕು? ಇಲ್ಲ, ಅಲ್ಲಿ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಆ ತುಕಾಲಿ ಅವ್ರು ಬಂದ್ಬಿಟ್ಟು ಒಂದ್ಸಲ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೆ ಅಂತ ಇವ್ರನ್ನ ಹೊರಗಡೆ ಕೂಡ ತಂದಿದ್ರು, ನಮ್ಮ ವರ್ತೂರ್ ಸಂತೋಷ್ ಅವ್ರನ್ನ. ಸೊ ಆಮೇಲೆ ತುಂಬ ಇವರು ಕಿಚ್ಚ ಸರ್ ಬಂದ್ಬಿಟ್ಟು ತುಂಬಾ ಕ್ಲಾಸ್ ಎಲ್ಲ ತಗೊಂಡಿದ್ದಾರೆ. ಯಾರಿಗೆ ಆ ಜೈಲ್ ಫೀಲ್ ಬೇಕು ಅಥವಾ ಜೈಲ್ ಒಳಗಡೆ ಹೋಗೋದು ಟ್ರೈ ಮಾಡೋದೆಲ್ಲ ಇದ್ದರೆ ಮುಖ್ಯ ದ್ವಾರ ತೆರೆದಿರುತ್ತೆ ನಿಮಗೆ. ಆಮೇಲೆ ಅಲ್ಲಿ ಮುಖ್ಯ ದ್ವಾರ ಏನಂತ ಹೇಳಿದ್ದಾರೆ. ಆಮೇಲೆ ಎಲ್ಲರೂ ಸ್ವಲ್ಪ ಇಲ್ಲ ಅದೆಲ್ಲ ಬೇಡ, ಟ್ರೈ ಮಾಡೋದು ಬೇಡ ಅಂತ. ಬಟ್ ನಾನು ಒಂದೆರಡು ಸಲ ಜೈಲ್ ಅದು ಓಪನ್ ಮಾಡಿದಾಗೆಲ್ಲ ಹಿಂಗೆಲ್ಲ ನೋಡಿಬಿಟ್ಟು ಅಲ್ಲಿ ಎಷ್ಟು ಸ್ಪೇಸ್ ಇದೆ ಅದನ್ನೆಲ್ಲ ನೋಡ್ತಾ ಇದ್ದೆ. ಆ ಕ್ಯೂರಿಯಾಸಿಟಿ ಇತ್ತು, ಟು ಬಿ ವೆರಿ ಆನೆಸ್ಟ್. ಬೈ ಚಾನ್ಸ್ ನಾನು ಇಲ್ಲಿ ಬಂದರೆ ಓಕೆ ಇಲ್ಲಿ ಮಲಗ್ಬೋದು, ಅದೆಲ್ಲ ಒಂದು ಸ್ವಲ್ಪ ಯೋಚನೆ ಬರ್ತಾ ಇತ್ತು ಎಲ್ಲೋ ಒಂದು ಕಡೆ. ಸೊ ಬೈ ಚಾನ್ಸ್ ಅವಿನಾಶ್ ಸೇಫ್ ಆಗಿದ್ದರೆ ಎಷ್ಟು ದಿನಗಳ ಕಾಲ ಇರ್ತೀವಿ? 100% ನನಗೆ ಈ ವೀಕ್ ಸೇಫ್ ಆಗಿದ್ದರೆ, ಏನೋ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ, ಈ ವೀಕ್ ಸೇಫ್ ಆಗಿದ್ದರೆ ಐ ಥಿಂಕ್ ನಾನು ಇನ್ನೂ ನನ್ನನ್ನು ನೀವು ಫಿನಾಲೆಯಲ್ಲೇ ನೋಡ್ತಾ ಇದ್ರಿ 100%. ಅದು ಐ ಥಿಂಕ್ ಇಟ್ ವಾಸ್ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್. ಅದಕ್ಕಷ್ಟು ನೋವಾಗ್ತಾ ಇದೆ. ಐ ಥಿಂಕ್ ಎಲ್ಲೋ ಒಂದು ಕಡೆ ಐ ಫೌಂಡ್ ಮೈ ಸೆಲ್ಫ್ ಇನ್ ದ್ಯಾಟ್ ಹೌಸ್ ಅಂತ. ಯಾಕಂದರೆ ಎಲ್ಲೋ ಒಂದು ಕಡೆ ಓಕೆ ಈ ಟಿಕ್ ಆಯಿತು ಓಕೆ ಆಲ್ಮೋಸ್ಟ್ ಇದು ಟಿಕ್ ಆಯ್ತು ಅನ್ನೋ ಹೊತ್ತಿಗೆ ಬಂದಿದ್ದೀನಿ. ಸೊ ಐ ವುಡ್ ಹ್ಯಾವ್ ಸೀನ್ ಮೈ ಸೆಲ್ಫ್ ಇನ್ ಫಿನಾಲೆ. ಐ ಥಿಂಕ್ ಚೆನ್ನಾಗಿ ಆಡ್ತಾ ಇದ್ದರೆ, ಚೆನ್ನಾಗಿ ಆಡಿ ಪರ್ಫಾರ್ಮ್ ಮಾಡಿ ಆಮೇಲೆ ಒಂದು ನ್ಯಾಕ್ ಅಂತ ಸಿಕ್ಕಿದರೆ ಐ ಥಿಂಕ್ ದರ್ ವಾಸ್ ನೋ ಅಮೌಂಟ್ ಅದರ್ವೈಸ್. ಯಾ ಫಾರ್ ಶೋರ್. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಫೇವರೇಟ್ ಕಂಟೆಸ್ಟೆಂಟ್ ಇವಾಗ ವರ್ತೂರ್ ಸಂತೋಷ್. All the very best. Thanks for the Thank you so much. memorable time.